ಇನ್ನು ನೀವೇನಾದರೂ ಆಟೋಗಳನ್ನು ನಂಬಿಕೊಂಡು ಓಡಾಟವನ್ನು ಮಾಡ್ತಾ ಇದ್ದರೆ ಶನಿವಾರ ಬಿ ಕೇರ್ಫುಲ್. ಯಾಕೆಂದರೆ ಹೋಟೆಲ್ ಅಸೋಸಿಯೇಷನ್ ಅವರು ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವತ್ತೊಂದು ದಿನ ರೋಡ್ಗಿಳಿಯಲ್ಲ ಆಟೋಗಳು. ಸೊ ಶನಿವಾರ ಮನೆಯಿಂದ ಹೊರ ಹೋಗುವ ಮುನ್ನ ಎಚ್ಚರದಿಂದ ಇರಿ. ಯಾಕೆಂದರೆ ಬಂದ್ ಹಿನ್ನೆಲೆಯಲ್ಲಿ ರಸ್ತೆಗೆ ಇಳಿಯೋದಿಲ್ಲ ಆಟೋಗಳು. ಓಲಾ ಊಬರ್ ಕೂಡ ಬಂದ್ ದಿನ ಸಿಗಲ್ಲ. ಬಂದ್ಗೆ ಓಲಾ ಊಬರ್ ಟ್ಯಾಕ್ಸಿ ಅಸೋಸಿಯೇಷನ್ ಅವರು ಬೆಂಬಲವನ್ನು ಈಗಾಗಲೇ ಕೊಟ್ಟಿದ್ದಾರೆ. ಹಾಗಾಗಿ ಅವತ್ತೊಂದು ದಿನ ನೀವು ಆನ್ಲೈನಲ್ಲಿ ಆ್ಯಪಲ್ಲಿ ಬುಕ್ ಮಾಡ್ಕೋತೀನಿ ಅಂತ ಏನಾದ್ರು ಅಂದ್ಕೊಂಡಿದ್ದರೆ ಅವತ್ತೊಂದು ದಿನ ಕಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿಗಲ್ಲ ಬೆಂಗಳೂರಲ್ಲಿ. ಊಬರ್ ಅಸೋಸಿಯೇಷನ್ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವಾಗ ಬಂದ್ಗೆ ನಿಮ್ಮ ಬೆಂಬಲ ಇದೆಯಾ? ಯಾವ ರೀತಿ? ಹೌದು ಮೇಡಮ್, ಸಂಪೂರ್ಣವಾಗಿ ನಮ್ಮ ಚಾಲಕರಿಗೆ ಹಾಗೂ ನಮ್ಮೆಲ್ಲ ಪದಾಧಿಕಾರಿಗಳನ್ನ ಸಂಪೂರ್ಣವಾಗಿ ಈ ಒಂದು ಓಲಾ ಊಬರ್ ಸಂಘಟನೆ ವತಿಯಿಂದ 22ನೇ ತಾರೀಕು ಏನು ವಾಟಾಳ್ ನಗರ ಹಾಗೂ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಹೋರಾಟಕ್ಕೆ ಬೆಂಬಲ ನೀಡ್ತಾ ಇದ್ದಾರೆ, ಅದು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಓಲಾ ಊಬರ್ ವೆಹಿಕಲ್ಗಳೆಲ್ಲ ಓಡಾಡ್ತಿದ್ದೀವಿ ಸಂಪೂರ್ಣವಾಗಿ ಸ್ಥಗಿತ ಮಾಡಿ ಕೇಳಿದ್ದೀವಿ. ಹಾಗೂ ಆಲ್ರೆಡಿ ನಾವು ಸಹ ಮೀಟಿಂಗ್ಗಳಲ್ಲೂ ಸಹ ಕಳೆದ ಬಾರಿ ಮೀಟಿಂಗ್ ನಡೆದಾಗೂ ಸಹ ನಮ್ಮ ಪದಾಧಿಕಾರಿಗಳಿಗಾಗ್ಬೋದು, ನಮ್ಮ ಚಾಲಕ ಮಿತ್ರರುಗಳಿಗಾಗ್ಬೋದು ಸಂಪೂರ್ಣವಾಗಿ ಎಲ್ಲರಿಗೂ ಸಹ ಅವರಿಗೆ ಮಾಹಿತಿಗಳನ್ನ ಕೊಟ್ಟಿದ್ದೀವಿ. ಟ್ಯಾಕ್ಸಿ ಇರುತ್ತಾ ಏನು ಅನ್ನೋದು 100% ಟೋಟಲ್. ಈಗ ಆಲ್ರೆಡಿ ಏರ್ಪೋರ್ಟ್ ಟ್ಯಾಕ್ಸಿಗಳನ್ನು ಟೋಟಲ್ ಆಗಿ ಏರ್ಪೋರ್ಟ್ ಟ್ಯಾಕ್ಸಿ ಯೂನಿಯನ್ ಬೆಂಬಲ ಕೊಟ್ಟಿದ್ದಾರೆ. ಚಾಲಕರ ಸಂಘಟನೆಗಳ ನಮ್ಮ ಎಲ್ಲ ಚಾಲಕರ ಸಂಘಟನೆಗಳಿಂದನೂ ಬೆಂಬಲ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸಂಪೂರ್ಣವಾಗಿ ಅವತ್ತು ಯಾವುದೇ ಥರ ಟ್ಯಾಕ್ಸಿ ಆಗ್ಬೋದು, ಆಟೋ ರಿಕ್ಷಾ ಆಗ್ಬೋದು, ಯಾವುದೇ ಥರ ಓಲಾ ಊಬರಿಂದ ಯಾವುದೇ ಥರ ನಾವು ಸರ್ವಿಸ್ಗಳನ್ನ ಕೊಡ್ತಾ ಇಲ್ಲ. ಓನ್ಲಿ ಎಮರ್ಜೆನ್ಸಿ ಪರ್ಪಸ್ಸು ಏನಾರು. ಎಷ್ಟು ಆಟೋಗಳಿದಾವೆ, ಎಷ್ಟು ಕ್ಯಾಬ್ಗಳಿದಾವೆ ಮೇಡಮ್? 3 ಲಕ್ಷದವರೆಗೂ ಆಟೋ ರಿಕ್ಷಾಗಳು ನಮ್ಮ ಬೆಂಗಳೂರು ಸಿಟಿಯಲ್ಲಿ ಓಡ್ತಾ ಇರೋದು. 1 ರಿಂದ 1.5 ಲಕ್ಷದವರೆಗೂ ಟ್ಯಾಕ್ಸಿ ಸೇವೆಗಳು ನಡೀತದೆ. ಏರ್ಪೋರ್ಟ್ ಟ್ಯಾಕ್ಸಿಗಳಾಗ್ಬೋದು ಎಲ್ಲ ಆಲ್ಮೋಸ್ಟ್ ಅಲ್ಲಿ 2 to 2.5 lakhsವರೆಗೂ ವೆಹಿಕಲ್ಗಳೆಲ್ಲ ಸ್ಟಾಪ್ ಆಗುತ್ತೆ. ಇದು ಅಶೋಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ನಮ್ಮದು ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಸಂಘಟನೆ. ಮಹಾರಾಷ್ಟ್ರದಲ್ಲಿ ಚಾಲಕರ ಮೇಲೆ ಹಲ್ಲೆ ಆಯಿತು. ಆ ಹಲ್ಲೆಯನ್ನು ನಾವು ಖಂಡಿಸೋದು ಒಂದೇ ಅಲ್ಲ, ನಾಡು ನುಡಿ ಅಥವಾ ಜಲದ ವಿಷಯಗಳು ಬಂದಾಗ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತೀವಿ. ಅದೇ ರೀತಿ ಇವತ್ತು ಕೇಂದ್ರ ಸರ್ಕಾರ ಏನು ಮಲತಾಯಿ ಧೋರಣೆ ಒಕ್ಕೂಟ ರಾಜ್ಯದ ಒಕ್ಕೂಟ ವ್ಯವಸ್ಥೆಗಳಲ್ಲಿ ಇವತ್ತು ಏನು ಕೇಂದ್ರ ಸರ್ಕಾರ ಈ GST ವಿಚಾರವಾಗಿದೆ ಆಗಲಿ ಅಥವಾ ಈ MP ಗಳ ಏನು ಲೋಕಸಭಾ ಸ್ಥಾನಗಳ ವಿಚಾರಗಳಲ್ಲಾಗಲಿ, ಇಡೀ ಆಟೋ ರಿಕ್ಷಾ ನಮ್ಮ ಸಂಘಟನೆ ಎಲ್ಲ ಆಟೋ ರಿಕ್ಷಾ ಚಾಲಕರಿಗೂ ನಾವು ಕರೆ ಕೊಡ್ತೀವಿ. ಇದು ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅಂತ ಹೇಳಿ ನಾವು ಕರೆ ಕೊಡ್ತೀವಿ. ನಾವು ಸಂಪೂರ್ಣವಾಗಿ ಈ ಬಂದ್ಗೆ ಬೆಂಬಲ ಸೂಚಿಸ್ತೀವಿ.